ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಇನ್ನೊಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ನೋಡ್ಬೋದು ನೀವು, ಮನೆ ಅವರೆಕಾಯಿ ಅಂತೇಳಿ ಈ ಥರ ಬರುತ್ತೆ. ಸುಮಾರು ಜನ ನೋಡಿರಿ. ಮತ್ತು ಇದ್ರ ಪಲ್ಯ ಕೂಡ ಮಾಡ್ತೀರಿ, ನಾವು ಮಾಡ್ತೀವಿ. ಇದು ಅಂತೂ ಒಬ್ಬರಿಗೆ ಇಷ್ಟ ಆಗಲ್ಲ. ಕೆಲವೊಬ್ಬರು ಕಾಯಿ ತುರಿ ಹಾಕಿ ಮಾಡ್ತಾರೆ. ಇದು ನಾನು ಶೇಂಗದ ಕಾಳು ಪುಡಿಯೊಳಗೆ, ನಮಗೆ ಕಲಬುರಗಿ ಕಡೆಗೆ ಏನಂದರೆ ನಾವು ಶೇಂಗದ ಪುಡಿನೇ ಯೂಸ್ ಮಾಡೋದು. ಅದಕ್ಕಾಗಿ ನಾನು ಶೇಂಗದ ಪುಡಿಯನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೇನೆ. ನೋಡ್ಬೋದು, ಇದು ನನಗೆ ಒಂದು ಬಟ್ಲಷ್ಟು ನಾನು ಇದನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಇದರೊಳಗೆ ಕುಕ್ಕರಲ್ಲಿ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಮತ್ತು ಇದು ನೋಡ್ಬೋದು ನೀವು, ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು. ಇದು ಇಂಥದ್ದೊಂದು ಕಪ್ನಲ್ಲೇ, ಈ ಒಂದು ಕಪ್ನಲ್ಲಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಲ್ಲ ನಮಗಷ್ಟೇ ಸಾಕು ಅಂತಂದರೆ ಚಪಾತಿಗೆ ರೊಟ್ಟಿಗೆ ಆಗೋಂಥದ್ದು ಅಂದರೆ ಸ್ವಲ್ಪ ಗ್ರೇವಿ ಆಗಬೇಕು ಅಂಥೇಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿರೋದು. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅಚ್ಕಾರದ ಪುಡಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಒಂದು ದೊಡ್ಡ ಮೀಡಿಯಮ್ ಸೈಜಷ್ಟು ಹುಳಿ ಟೊಮಟೊ, ನಾಟಿ ಟೊಮಟೊ ಅನ್ಬೋದು, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಲೋಟ ನೀರು ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇದು ಒಂದೊಂದು ಸರ್ತಿ ನಾವು ಗ್ರೇವಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಆಗುತ್ತಲ್ರಿ, ಆವಾಗ ನಾವು ಅದನ್ನು ನೀರು ಉಪಯೋಗಿಸ್ಕೊತೀವಿ. ಇವಾಗ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇವೆಲ್ಲ ನಮಗೆ ಇವಾಗ ನೋಡ್ಬೋದು. ನಾನು ಇದನ್ನು ತೋರಿಸಿಲ್ಲ. ಇದು ಒಣ ಕೊಬ್ಬರಿ ಪುಡಿ ಇದೆ. ನಿಮಗೆ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಮನೆಯಲ್ಲಿದ್ದರೂ ಅದೇ ಒಣ ಕೊಬ್ಬರಿನೇ ಚೆನ್ನಾಗಿ ಗರಿಯಾಗಿ ಒಣಗಿಸ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ಈ ಥರ ನೋಡ್ಬೋದು ನೀವು. ಇದು ಒಂಥರ ದಪ್ಪ ರವೆ ಆ ಥರ ಬರುತ್ತೆ, ಆ ಥರನೇ ಇದೆ. ಒಣ ಕೊಬ್ಬರಿ ಪುಡಿ ತೊಗೋಬೋದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಎದಕ್ಕಂತಂದರೆ ನಮ್ಮಲ್ಲಿ ಮೈಯೊಳಗೆ ಆಯಿಲ್ ಅಂಶ ಇರಬೇಕು, ನಮಗೆ ಮೈಗೆ ಆಯಿಲ್ ಅಂಶ ಇರಬೇಕು, ಮತ್ತು ನಮ್ಮ ಚರ್ಮಕ್ಕಾಗಲಿ ಮತ್ತು ನಮಗೆ ಮುಖಕ್ಕಾಗಲಿ ಒಂದು ನಮಗೆ ಶಕ್ತಿಯುತ ಅಂತಂದರೆ ಇದು ಶೇಂಗದ ಕಾಳು. ಇದಕ್ಕಂತಂದರೆ ಇದು ಬಾದಾಮಿ ಯಾವ ಥರ ಇರುತ್ತೋ ಇದಕ್ಕೂ ಅದೇ ಥರ ಶಕ್ತಿ ಇರೋದು. ಅದಕ್ಕಾಗಿ ನಾನು ಪ್ರತಿಯೊಂದರಲ್ಲೂ ನಾವು ಕಾಯಿ ದಿನಸಿ ಏನರೆ ಪಲ್ಯ ಮಾಡಬೇಕಾದ್ರೂ ಅದನ್ನು ಯೂಸ್ ಮಾಡ್ತೀವಿ. ನೋಡ್ಬೋದು, ಇಲ್ಲಿ ನಾನು ಒಂದು ಕಪ್ನಷ್ಟು ಒಣ ಕೊಬ್ಬರಿದು ಪುಡಿಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಇಟ್ಕೊಂಡಿದ್ದೀನಿ. ನಾನಿವಾಗ ಒಗ್ಗರಣೆಯನ್ನು ಹಾಕ್ತೀನಿ. ನೋಡ್ಬೋದು, ಈಗ ನೋಡ್ಬೋದು ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು. ಚೂರು ಬಿಸಿ ಆಗಿದೆ. ನಾನು ಇದಕ್ಕೆ ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ನಾವು ಕಾಯಿ ಪಲ್ಯ ದಿನಸಿ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ನಾನು ಹಾಕಿದ್ದೀನಲ್ಲ ಶೇಂಗದ ಕಾಳು ಮತ್ತು ಒಣ ಕೊಬ್ಬರಿ ಒಳಗೆ ಅದನ್ನು ಆಯಿಲ್ ಅಂಶ ಇರುತ್ತೆ. ಇದು ಚೆನ್ನಾಗಿ ಇದು ಎರಡು ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ನೂ ಇರುತ್ತೆ. ಅದಕ್ಕಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ ಒಂಚೂರು. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ಸಾಸಿವೆ ಜೀರಿಗೆ ಸಿಡಿತಾ ಇದ್ದಾಗೆ ನಾನು ಮತ್ತು ಬೇಕಾಗುವಂಥ ಸಾಮಗ್ರಿಗಳನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಫಸ್ಟಿಗೆ ಇಲ್ಲಿ ನಮಗೆ ಇದು ಬೆಳ್ಳುಳ್ಳಿದು ಫ್ಲೇವರು ಮೇನ್ ಇರುತ್ತೆ ಇದರೊಳಗೆ. ಇದು ಬೆಳ್ಳುಳ್ಳಿ ಫ್ಲೇವರು ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು ಅದಕ್ಕೆ ಹಾಕಿಸಂದ್ರೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗ್ತಾ ಇದ್ದಂಗೆ, ಯಾಕಂದರೆ ನಮಗೆ ಬೆಳ್ಳುಳ್ಳಿ ಪೂರ್ತಿನೂ ಅದ್ರದ್ದು ಫ್ಲೇವರ್ ಬಿಟ್ಕೊಂಡು ಹೋಗಿರಬಾರ್ದು. ಇದು ಹಸಿ ಸ್ವಲ್ಪ ಬೆಂದಾಗಲೇ ನಾನು ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡ್ಬೋದು ಈರುಳ್ಳಿ ಹಾಕೀನಿ ನಮ್ಮದು. ಮತ್ತು ಬೆಳ್ಳುಳ್ಳಿನೂ ಇದು ಬ್ರೌನ್ ಕಲರ್, ಲೈಟ್ ಬ್ರೌನ್ ಆಗಿದೆ, ಫುಲ್ ಬ್ರೌನ್ ಆಗಲಿಲ್ಲ. ಇದು ಲೈಟ್ ಬ್ರೌನ್ ಆದರೆ ಇದು ಒಳ್ಳೆ ಫ್ಲೇವರ್ ಬಿಡುತ್ತೆ. ಕೆಲವೊಬ್ಬರು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಕೆಲವೊಬ್ಬರು ಈರುಳ್ಳಿ ಯೂಸ್ ಮಾಡಲ್ಲ. ಅವರು ಹಾಗಾದರೆ ಸುಮ್ಮನೆ ಬರೀ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಂದ್ರೂ ತುಂಬ ಚೆನ್ನಾಗಾಗುತ್ತೆ ಇದು ಪಲ್ಯ. ಇದು ಪಲ್ಯ ರೊಟ್ಟಿಗೆ, ಚಪಾತಿಗೆ ಮತ್ತು ಜೋಳದ ರೊಟ್ಟಿ, ನಮ್ಮ ಕಡೆಗೆ ಕಲಬುರಗಿ ಕಡೆಗೆ ಜೋಳದ ರೊಟ್ಟಿ ತುಂಬ ಮಾಡ್ತೀವಲ್ರಿ,
ಅದಕ್ಕೆ ಹಾಕಿಸಿದ್ರೆ ಇದು ನಾವು ಪಲ್ಯನ ಯೂಸ್ ಮಾಡ್ತೀವಿ ನೋಡ್ಬೋದು. ಇವಾಗ ಇದಕ್ಕೆ ನಾನು ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೇವಲ್ರಿ ಅದು ಹಾಕ್ತಾಯಿದ್ದೀನಿ ನೋಡ್ಬೋದು. ಈ ಕರಿಬೇವು ಸೊಪ್ಪು ಹಾಕಿ ಒಂಚೂರು ನಾನು ತಿರುಗಿಸ್ತಾ ಇದ್ದೀನಿ. ಈಗ ಇದು ಒಂಚೂರು ಬೇಯ್ತಾ ಇದ್ದಂಗೆ ಆಮೇಲೆ ಇನ್ನು ಸ್ವಲ್ಪ ಹಾಕೋತೀನಿ. ಕೆಲವೊಂದಕ್ಕೆ ನಾವು ಒಂದೊಂದು ಬಳಸ್ತೀವಿ, ಒಂದೊಂದು ಬಳಸೋದಿಲ್ಲ. ಇದಕ್ಕೆ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದು ಟೇಸ್ಟನ್ನು ಚೆನ್ನಾಗಿ ಕೊಡುತ್ತೆ ಮತ್ತು ಫ್ಲೇವರ್ನೂ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿರಿ ಒಳ್ಳೆಯ ಘಮ ಆದಂಥ ಪರಿಮಳ ಬರ್ತಾ ಇದೆ. ಇದು ಮೇನ್ ಅಂತಂದರೆ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಎಳೆ ಊರಿನಲ್ಲಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡಾಗ ಇದೆಲ್ಲನೂ ಇವಾಗ ಬ್ರೌನ್ ಕಲರ್ ಆಗಿದೆ ನೋಡ್ಬೋದು. ಈ ಟೈಮಲ್ಲಿ ನಾನು ಟೊಮೆಟೊವನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು. ನೀವು ಟೊಮೆಟೊವನ್ನು ಹಾಕಿ ಒಂಚೂರು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ರಿ. ಇವಾಗ ಒಂಚೂರು ನಾವು ಫ್ಲೇಮು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡೆ ನಾವು ಇದನ್ನೆಲ್ಲ ಹಾಕಬೇಕಾಗುತ್ತೆ. ಇದನ್ನು ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ತೀನಿ. ಈಗ ನಾನು 1 ನಿಮಿಷಗಳ ಕಾಲ ಬೇಯಿಸಿದ್ದೀನಿ ನೋಡ್ಬೋದು. ನೀವು ಈಗ ತೆಗಿತಾ ಇದ್ದೀನಿ ನೋಡ್ಬೋದು. ನಾನು ಒಂಚೂರು ಎಣ್ಣೆ ಹಾಕಿದ್ದೀನಿ ಇದಕ್ಕೆ. ಯಾಕಂದರೆ ನಮಗೆ ಇದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಅದು ನಾವು ಮನೆ ಅವರೆಕಾಯೆಲ್ಲ ಬೇಯಿಸ್ಕೊಂಡಿರ್ತೀವಲ್ರಿ, ಅದಕ್ಕೆ ಒಂಚೂರು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ನಾನು ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ನೀವು ನೋಡ್ಬೋದು ನಾನು ಬಾಡಿಸ್ಕೊಂಡಾಗಿದೆ. ಇದಕ್ಕೆ ಒಂಚೂರು 1/4 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಅವರೆಕಾಯಿ ಬೇಯಿಸ್ಕೊಂಡಾಗ ಹಾಕ್ಕೊಂಡಿದ್ದೆ. ನಾನಿದೆಲ್ಲ ಇವಾಗ ಮಸಾಲ ಹಾಕ್ತೀನಲ್ರಿ, ಅದಕ್ಕೆ ಒಂಚೂರು ಉಪ್ಪು ಅರಿಶಿನ ಹಾಕಿದರೆ ಅದು ಬೇಗನೆ ಬಾಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇವೆಲ್ಲ ಟೊಮೆಟೊ ಅದು ಹಾಕಿದ್ದೆಲ್ಲ ಅದು ಚೆನ್ನಾಗಿ ಬೇಯುತ್ತೆ, ಮೆತ್ತಗಾಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಇದಕ್ಕೆ ಉಪ್ಪು ಚೆನ್ನಾಗಿ ಹಿಡಿಬೇಕು, ಮೇನ್ ಅದನ್ನು ಅದೇ. ಆಮೇಲೆ ನಾವು ಒಂದೊಂದಾಗಿ ಹಾಕ್ತಾ ಹೋಗ್ತೀವಲ್ಲ ಅವಾಗ ಈ ಟೈಮ್ನಲ್ಲಿ ಇವಾಗ ಆಗಿದೆ, ಇದು ಫ್ರೈ ಎಲ್ಲ ಆಗಿದೆ. ಈಗ ನಾನು ಇದು ಒಂದು ಸ್ವಲ್ಪ ನೀರಿದೆ ಮತ್ತು ಮನೆ ಅವರೆಕಾಯಿ ಇದೆ, ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ಕೆಲಸಕ್ಕೆ ಹೋಗೋರಿದ್ರೆ ನೀವು ಸಾಯಂಕಾಲ ಮಾಡಿಟ್ರು ಬೆಳಿಗ್ಗೆ ನಿಮಗೆ ಬಾಕ್ಸಿಗೆ ತೊಗೊಂಡು ಹೋಗ್ಲಿಕ್ಕೆ ಚೆನ್ನಾಗಾಗುತ್ತೆ. ಅದು ತುಂಬ ಗಟ್ಟಿಯಾಗಿ ಮಾಡೋದು ಆಗುತ್ತೆ ಮತ್ತು ಸ್ವಲ್ಪ ಗ್ರೇವಿ ಥರ ಮಾಡಿದ್ರೂ ಚೆನ್ನಾಗಾಗುತ್ತೆ. ನಾನು ಇದನ್ನು ಹಾಕ್ತಾಯಿದ್ದೀನಿ. ಮನೆಯವರೆಕಾಯಿ ಹೆಂಗಿದ್ರು ನಾನು ಒಂದು ವಿಜಲ್ ಮಾಡಿಸ್ಕೊಂಡಿನಲ್ರಿ, ಇದು ಸ್ವಲ್ಪ ಬೇಗ ಬೇಯುತ್ತೆ. ಈ ಟೈಮ್ನಲ್ಲಿ ನಾನು ಒಂಚೂರು ಖಾರದ ಪುಡಿಯನ್ನು ಹಾಕ್ತೀನಿ. ಈಗ ಖಾರದ ಪುಡಿ ಹಾಕಿ ನಾನು ಫುಲ್ ಮಿಕ್ಸ್ ಮಾಡೋದಿಲ್ಲ, ಇದೇ ಥರನೇ ಈಗ 1.5 ನಿಮಿಷ ಬೇಯಿಸ್ತೀನಿ ಇದರೊಳಗೆ. ಈಗ ನಾವು ಇದನ್ನು ಮುಚ್ಚಳ ತೆಗೆದು ನೋಡೋಣ. 1.5 ನಿಮಿಷಗಳ ಕಾಲ ಬೆಂದಿದೆ ನೋಡ್ಬೋದು. ಸ್ವಲ್ಪ ನೀರನ್ನು ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ನಾನು ಒಂಚೂರು ಫ್ಲೇಮು ಜಾಸ್ತಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು. ಇವಾಗ ಇದು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸಬೇಕು. ಯಾಕಂದರೆ ಇದು ಉಪ್ಪು ಖಾರ ಹಿಡಿಬೇಕು, ಆವಾಗೇ ಇದು ಒಳ್ಳೆ ಟೇಸ್ಟ್ ಕೊಡೋದು. ನಾವು ಆಲ್ರೆಡಿ ಆವಾಗಲೇ ಉಪ್ಪು ಹಾಕಿದ್ದೆವು, ಇವಾಗೇನು ಹಾಕೋದಿಲ್ಲ. ನಾನು ಬೇಯಿಸ್ಕೋಬೇಕಾದ್ರೆ ಇದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗೇನಿಲ್ಲ, ಇವಾಗೆಲ್ಲ ಫುಲ್ಲು ಸ್ವಲ್ಪ ನೀರು ಕಡಿಮೆ ಆಗಿದೆ ನೋಡಿರಿ. ಈ ಟೈಮ್ನಲ್ಲಿ ನಾವು ಇವಾಗ ಶೇಂಗದ ಕಾಳು ಪುಡಿ ಮಾಡ್ಕೊಂಡಿದ್ದೀವಲ್ರಿ, ಅದು ಹಾಕ್ಕೋತಾ ಇದ್ದೀನಿ. ಇದು ಹಾಕೊಂಡ್ಮೇಲೆ ಇದು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಫ್ಲೇಮು ಇವಾಗ ಸ್ವಲ್ಪ ಸ್ಲೋ ಇಟ್ಕೊಳ್ರಿ. ಯಾಕಂದರೆ ಇದು ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಬೇಯಬೇಕು. ನಾವು ಯಾಕಂತಂದರೆ ಶೇಂಗದ ಕಾಳು ನಾವು ಬೇಯಿಸ್ಕೊಂಡಿದ್ವಿ, ಮೊದಲೇದು ಹುರ್ಕೊಂಡ್ಬಿಟ್ಟಿದ್ದೀವಿ. ತವಾದ ಮೇಲೆ ಫಸ್ಟಿಗೆ ನಾವು ಹುರ್ಕೊಂಡ್ಬಿಟ್ಟಿದ್ದೇವಲ್ರಿ, ಹಾಗಾಗಿ ಇದು ತುಂಬ ಇದು ಮಾಡೋದಿರಲ್ಲ. ತುಂಬ ಹೈ ಫ್ಲೇಮ್ನಲ್ಲಿ ಬೇಯಿಸ್ಬೇಕಂತೇನಿಲ್ಲ, ನಮಗೆ ಪಲ್ಯ ಬೇಕಲ್ರಿ, ಅದಕ್ಕೆ ಹಾಕಿಸಿದ್ರೆ ನಾವು ಇದು ಒಂಚೂರು ಎಳೆ ಊರಿನಲ್ಲೇ ಇಟ್ಟು ನಾವು ಈ ಥರ ಬೇಯಿಸ್ತಾ ಇದ್ದೀವಿ ನೋಡ್ಬೋದು. ಅಂದರೆ ನಿಧಾನಕವಾಗಿ ಬೇಯಿಸ್ತಾ ಇದ್ದೀವಿ ನೋಡ್ಬೋದು ರೀ. ಇಲ್ಲಿ ನಾನು ಒಣ ಕೊಬ್ಬರಿ ಪುಡಿ ಇಟ್ಕೊಂಡಿದ್ದಲ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಒಣ ಕೊಬ್ಬರಿ ಪುಡಿ ಆಪ್ಷನ್ನು, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ನೋಡ್ಬೋದು ನಮ್ಮ ಕಡೆಯಲ್ಲಿ ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ನೋಡ್ಬೋದು ನೀವು. ಈ ಥರ ನಮಗೆ ಬಿಟ್ಕೊಂಡ್ರೆ ಇದು
ಪಲ್ಯ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಈಗ 80% ಎಲ್ಲ ಆಗಿದೆ. ಈಗೊಂದು ಇನ್ನೊಂದು 20% ಅಷ್ಟೇ ಇರೋದು. ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಇನ್ನು ಒಂದು ನಿಮಿಷ 1ರಿಂದ 2 ನಿಮಿಷ ಕಾಲ ಇದೇ ಎಳೆ ಫ್ಲೇಮ್ನಲ್ಲೇ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಿ ನೀವು. ಇದು ನೀವು ತುಂಬ ಹೈ ಫ್ಲೇಮ್ ಇಟ್ಟರೆ ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು ನಮ್ಮದು ತಳ ಏನು ಹಿಡಿದಿಲ್ಲ ನೋಡಿರಿ. ತಳ ಏನು ಹಿಡಿದಿಲ್ಲ. ನಾವು ಇದು ಶೇಂಗದ ಕಾಳಿಗೆ ಬೇಗನೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಸ್ಲೋ ಫ್ಲೇಮ್ನಲ್ಲಿಟ್ಟು 1-1.5 2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಒಳ್ಳೆಯ ಒಂದು ಪಲ್ಯ ರೆಡಿ ಆಗುತ್ತೆ. ನಿಮಗೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಪಲ್ಯ. ಈಗ ನಾನು ಮುಚ್ಚಳವನ್ನು ಮುಚ್ಚಿ 1 ನಿಮಿಷಗಳ ಕಾಲ ಅಷ್ಟೇ ಬೇಯಿಸೋದು. ಈಗ ನೋಡೋಣ, 1 ನಿಮಿಷ ಆಗಿದೆ. ನೋಡ್ತಾ ಇದ್ದಿರಬೇಕು. ಇದು ಎಣ್ಣೆ ನೋಡಿರಿ ಯಾವ ಥರ ಬಿಡ್ತಾ ಇದೆ. ಈ ಥರ ನಮಗೆ ಅದು ಆದರೆ ಸಾಕು. ಇದು ನಾವು ಹಾಕಿದ್ದೀವಲ್ರಿ ಶೇಂಗದ ಕಾಳು ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ, ಅದನ್ನೆಲ್ಲ ಬೆಂದಿದೆ ಅಂತ ಅರ್ಥ. ಈ ಥರ ಬಂದರೆ ಇವಾಗ ನಮಗೆ ಪಲ್ಯ ರೆಡಿ ಆಗಿದೆ. ನೋಡ್ಬೋದು ನಮ್ಮದು ಪಲ್ಯ ಎಲ್ಲ ನಾವು ಹಾಕಿರೋ ಐಟಮ್ ಎಲ್ಲ ಹೊಂದ್ಕೊಂಡಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ಮುಚ್ಚಿಟ್ಟು ಇವಾಗ ಪಲ್ಯ ಆಗಿದೆ. ಒಂಚೂರು ಉಪ್ಪು ಕಡಿಮೆ ಇದೆ. ನಾನು ಉಪ್ಪನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಕಡಿಮೆ ಆಗಿದೆ. ಉಪ್ಪು ಕಡಿಮೆ ಆದರೆ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಉಪ್ಪಾಗಲಿ ಖಾರ ಆಗಲಿ ಸ್ವಲ್ಪ ಸಮ ಪ್ರಮಾಣದಲ್ಲೇ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟೇ ಹಾಕ್ಕೊಂಡಿದ್ದೆ. ಇವಾಗ ಜಾಸ್ತಿ ನಾನು ಉಪ್ಪು ಹಾಕೊಂಡಿಲ್ಲ. ಇದು ಸರಿಯಾಗುತ್ತೆ ನಮಗೆ. ಇವಾಗ ಆಗಿದೆ. ನೀವು ಇವಾಗ ನೋಡ್ಬೋದು ನಮ್ಮದು ಮನೆ ಅವರೆಕಾಯಿ ಪಲ್ಯ ತುಂಬ ಟೇಸ್ಟಾಗಿ ಮತ್ತು ರುಚಿಯಾಗಿ ರೆಡಿಯಾಗಿದೆ. ನೀವು ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.